ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಪಿ ಕೆ ಕನ್ನಡ ಚಾನಲ್. ಸ್ನೇಹಿತರೆ, ನಿಮಗೇನಾದರೂ ಮದುವೆ ಆಗೋದಕ್ಕೆ ಹೆಣ್ಣು ಬೇಕಾ ಅಥವಾ ಆಂಟಿಗಳ ಜೊತೆ ಸಂಬಂಧ ಬೆಳೆಸಬೇಕು ಅಂದರೆ ನಿಮ್ಮ ಫೋಟೋ ಸಮೇತ ಬಯೋಡಾಟಾನ ನಮ್ಮ ಒಂದು ಚಾನಲ್ಗೆ ಕಳಿಸಿಕೊಡಿ. ನಿಮಗೆ ಕಂಪೇರ್ ಆಗುವಂಥ ಪೇರ್ ಆಗುವಂಥ ವರನ ಹುಡುಕಾಟ ನಾವು ಮಾಡಿಕೊಡ್ತೇವೆ. ನಮಗೆ ಇದೇ ರೀತಿಯಾಗಿ ಕೋಲಾರದ ದೀಪಾಲಿ ಅಂತ ಒಂದು ಮಾಹಿತಿ ಕಳಿಸಿದ್ರು. ಅವರ ಫೋಟೋ ಸಮೇತ ವಿವರಣೆ ಕೊಡ್ತಾ ಹೋಗ್ತೀನಿ ನೋಡಿ ಸ್ನೇಹಿತರೆ. ಪ್ರಸ್ತುತ ಇವರು ಬಂದ್ಬಿಟ್ಟು ಒಕ್ಕಲಿಗ ಜಾತಿಯ ಒಬ್ಬ ಹೆಣ್ಣು ಆಗಿರ್ತಾರೆ. ಮದುವೆ ಆಗಿಲ್ಲ, ಕಾರಣ ಅಂತ ಅಂದ್ಬಿಟ್ಟು ಪ್ರಸ್ತುತ ನಾನು ಒಂದು ಜವಾಬ್ದಾರಿ, ನನ್ನ ಒಂದು ಕೆಲಸದಲ್ಲಿ ನಾನು ಮಗ್ನನಾಗಿದ್ದೇನೆ. ಹಾಗಾಗಿ 4 ರಿಂದ 5 ವರ್ಷ ಆಯಿತು ಒಂಟಿತನ ಅನುಭವಿಸೋಕ್ಕೆ ಸ್ಟಾರ್ಟ್ ಆಗಿ. ತಂದೆ ತಾಯಿಯವರು ಒತ್ತಾಯ ಮಾಡ್ತಿದ್ರು, ಬಟ್ ನಾನೇ ಆ ಕಡೆ ಗಮನ ಕೊಡ್ತಿರಲಿಲ್ಲ ಅಂತ ಈ ಒಂದು ದೀಪಾಲಿ ಅವರು ಹೇಳಿರೋದು. ಊರು ಬಂದ್ಬಿಟ್ಟು ಕೋಲಾರದಲ್ಲಿ ವಾಸವಾಗಿರೋದು. ಆ್ಯಂಡ್ ಪ್ರಸ್ತುತ ಕೆಲಸ ಬಂದುಬಿಟ್ಟು ಡ್ಯಾನ್ಸ್ ಟೀಚರ್, ಚಿಕ್ಕ ಮಕ್ಕಳಿಗೆ ಹೇಳಿಕೊಡುವಂತಹ ಡ್ಯಾನ್ಸ್ ಟೀಚರ್ ಅಂತ ಹೇಳಿದ್ದಾರೆ. ಶಿಕ್ಷಣ ಬಂದುಬಿಟ್ಟು ಡಿಗ್ರಿ ಓದಿದ್ದೇನೆ. ಯಾವುದೇ ಸಮಸ್ಯೆ ನನ್ನ ರಾಶಿಯಲ್ಲಿ, ನನ್ನ ನಕ್ಷತ್ರದಲ್ಲಿ, ನನ್ನಲ್ಲಿ, ನನ್ನ ಫ್ಯಾಮಿಲಿನಲ್ಲಿ ಏನೂ ಕೂಡ ಸಮಸ್ಯೆ ಇಲ್ಲ, ಎಲ್ಲನೂ ಕೂಡ ಒಳ್ಳೆ ರೀತಿಯಲ್ಲಿದೆ ಅಂತ ಈ ಒಂದು ದೀಪಾಲಿ ಅವರು ಹೇಳಿರ್ತಕ್ಕಂಥದ್ದು. ಸ್ನೇಹಿತರೆ ನೋಡ್ಕೊಳ್ಳಿ ಹೆಂಗಿದ್ದಾರೆ ಅಂತಂದ್ಬಿಟ್ಟು. ಚೆನ್ನಾಗಿದ್ದಾರೆ. ಒಂದು ನೆಟ್ಟನೆಯ ಮೂಗು, ಬಿಳಿಯ ಬಣ್ಣದ ಜೊತೆ, ಅದೇ ರೀತಿಯಾಗಿ ಈ ಒಂದು ತುಟಿಗೆ ಹಚ್ಚಿರ್ತಕ್ಕಂಥ ಲಿಪ್ಸ್ಟಿಕ್ಕು ಆ್ಯಂಡ್ ಒಳ್ಳೆಯ ಒಂದು ಕೂದಲು ಇದೆ. ನೋಡೋದು ಕೂಡ ಬಟ್ಟೆಯಲ್ಲೂ ತುಂಬ ಚೆನ್ನಾಗಿ ಕಾಣಿಸ್ತಾರೆ ಸ್ನೇಹಿತರೆ. ದೀಪಾವಳಿ ಅವರ ಹೆಚ್ಚಿನ ಮಾಹಿತಿ ನೋಡೋಣ. ವಯಸ್ಸಿಗೆ ತಕ್ಕಂತೆ ಮದುವೆ ಆಗಬೇಕು ಆ್ಯಂಡ್ ಅದೇ ರೀತಿಯಾಗಿ ಮನೆಯಲ್ಲೂ ಕೂಡ ಒತ್ತಾಯ ಮಾಡ್ತಿದ್ದಾರೆ ಅಂತ ಹೇಳಿದ್ದಾರೆ ಸ್ನೇಹಿತರೆ. ಆ್ಯಂಡ್ ಪ್ರಸ್ತುತ ಹುಡುಗ ಒಳ್ಳೆಯ ಒಂದು ಜ್ಞಾನ ಹೊಂದಿರುವವನಾಗಿರ್ಬೇಕಂತೆ. ಅಂತಂದರೆ ಓದಿರಬೇಕು, ಜೊತೆಗೆ ಏನಾದರೂ ಕೆಲಸ ಮಾಡಬೇಕು ಅಂದರೆ ಅದು ಏನಕ್ಕೆ ಮಾಡಬೇಕು, ಅದು ಸಕ್ಸಸ್ ಆಗುತ್ತಾ ಇಲ್ವಾ, ಜೊತೆಗೆ ಹೇಗೆಲ್ಲ ಮಾಡಿದ್ರೆ ಸಕ್ಸಸ್ ಆಗುತ್ತೆ, ಈ ರೀತಿಯ ಸ್ವಲ್ಪ ಜ್ಞಾನ ಯೋಚನೆಗಳನ್ನು ಮಾಡೋಂತಹ ಶಕ್ತಿ, ಯೋಚನೆ ಇರಬೇಕು ಅವ್ರಿಗೆ ಅಂತ ಹೇಳಿರೋದು. ಅವರ ಸಮಸ್ಯೆ ಏನೂ ಕೂಡ ಇರಬಾರ್ದು, ನನ್ನ ಒಂದು ಜೊತೆಗೇ ಇರಬೇಕು. ಪ್ರಸ್ತುತ ಏನೇ ಕೆಲಸ ಬಂದರೂ ಕೂಡ ಇಬ್ಬರು ಒಟ್ಟಿಗೆ ಹಾಗೆ ಮಾಡೋಣ. ಆ್ಯಂಡ್ ನಾನು ಸುತ್ತಾಡೋದು, ತಿರುಗಾಡೋದು, ಪಬ್ಗೆ ಹೋಗೋದು ಸ್ವಲ್ಪ ಜಾಸ್ತಿನೇ, ಅದಕ್ಕೆಲ್ಲ ನನಗೆ ಪರ್ಮಿಷನ್ ಕೊಡಬೇಕು. ವಿತ್ ನಿಮ್ಮ ಜೊತೆ ನಾನು ಬರ್ತೀನಿ ಅಂತ ಹೇಳಿರೋದು. ಆವಾಗವಾಗ ಪಾರ್ಟಿಗೆ ಅಂತ ಹೋದಾಗ ಡ್ರಿಂಕ್ಸು ಅಂತ ಮಾಡ್ತೀನಿ. ಬೇಕಿದ್ದರೆ ನೀವು ಕೂಡ ನನ್ನ ಜೊತೆ ಡ್ರಿಂಕ್ಸ್ ಕೂಡ ಮಾಡ್ಬೋದು. ಕಾಲ ಕಳೆಯುವಂತಹ ಕೆಲಸ ಕೊಡುತ್ತೇನೆ. ಕಾಲ್, ಮೆಸೇಜ್ ಎಲ್ಲನೂ ಕೂಡ ನೀವು ನನಗೆ ತಪ್ಪದೇ ದಿನಾಲು ಮಾಡಬೇಕು ಅಂತ ಹೇಳಿದ್ದಾರೆ ಸ್ನೇಹಿತರೆ. ಸೊ ಒಂದು ಕೆಲಸ ನಾನು ಕೊಡ್ತೇನೆ, ಸುಮ್ಮನೆ ಕಾಲ ಕಳಿಬೇಡಿ. ಮನೆಯಲ್ಲಿ ಇದ್ಬಿಟ್ಟು ಬೋರ್ ಆಗ್ತಿದೆ ಅಂತ ಅಂದ್ಬಿಟ್ಟು ಒಂದು ಕೆಲಸ ಮಾಡಿ, ನನಗೆ ಕಾಲು ಮೆಸೇಜ್ ನೀವು ಮಾಡ್ತಾನೆ ಹೋಗಿ ಡೈಲಿ. ರಾತ್ರಿ 10 ಗಂಟೆ ನಂತರ, 11 ಗಂಟೆ ನಂತರ. ಸೊ ನಾನೇ ಒಂದು ಖುದ್ದಾಗಿ ಕೆಲಸನ ಹುಡುಕ್ಬಿಟ್ಟು ನಿಮಗೆ ಕೊಡ್ತೀನಿ. ಇಬ್ಬರು ಸೇರ್ಕೊಂಡು ಮಾಡೋಣ. ಬಂದಂತಹ ದುಡ್ಡಿನಿಂದ ಪ್ರಸ್ತುತ ಮನೆ ಕಟ್ಟೋಣ, ನಮ್ಮ ಸಂಸಾರಕ್ಕೆ ಸೇವ್ ಮಾಡ್ಕೊಂಡು ಇಟ್ಕೊಳ್ಳೋಣ, ಅಥವಾ ಇನ್ನೇನಾದರೂ ಮಾಡೋಣ ಅಂತ ಅಂದ್ಬಿಟ್ಟು ಇವರು ಹೇಳಿರ್ತಕ್ಕಂಥ ಸ್ನೇಹಿತರೆ. ದ ಸೋನೆಕ್ಟ್ ಕಂಪನಿಯಲ್ಲಿ ಈ ಒಂದು ಕ್ರೋಜರ್ ಅಂತ ಏನು ಕರಿತೀವಿ, ಜೀಪ್ ಕಾರ್ ಸ್ನೇಹಿತರೆ ಇದು. ಸೊ ಇದು ಬಂದ್ಬಿಟ್ಟು ಇವರ ಒಂದು ಚಿಕ್ಕಪ್ಪನ ಹತ್ರ ಇರ್ತಕ್ಕಂಥ ಕಾರು. ಇದು ಏನಕ್ಕೆ ಇವಾಗ ತೋರಿಸ್ತಿರ್ತಕ್ಕಂಥದ್ದು ಅಂದರೆ, ಇವಾಗ ಇವರ ಮನೆಗೆ ನೀವು ಇವರಿಗೆ ಇಷ್ಟ ಆಗಿದ್ದರೆ ಅಂದರೆ ಮನೆಗೆ ಹೆಣ್ಣು ನೋಡೋಕ್ಕೆ ಹೋಗಬೇಕು. ನಿಮ್ಮ ಹತ್ರ ಕಾರ್ ಇಲ್ಲ ಅಂತಂದರೆ ಈ ರೀತಿಯ ಒಂದು ಜೀಪ್ಗಳನ್ನು ಅವರು ನಿಮ್ಮ ಅಡ್ರೆಸ್ಗೆ ಕಳಿಸಿಕೊಡ್ತಾರೆ. ನೋಡ್ಕೊಳ್ಳಿ, ನಿಮ್ಮ ಮನೆಗೆ ಕಳಿಸಿಕೊಟ್ಟು ಖುದ್ದಾಗಿ ಇದರಲ್ಲಿ ನಿಮ್ಮ ಫ್ಯಾಮಿಲಿ ಮೆಂಬರ್ಸು, ನೀವು, ನಿಮ್ಮ ಚಿಕ್ಕಪ್ಪ, ನಿಮ್ಮ ದೊಡ್ಡಪ್ಪ ಆ್ಯಂಡ್ ಅಣ್ಣ ಯಾರೆಲ್ಲ ಇದ್ದೀರಾ ಎಲ್ಲರೂ ಕೂಡ ಒಂದು 5 ರಿಂದ 10 ಜನ ಎಲ್ಲರೂ ಕೂಡ ಇದರಲ್ಲಿ ಬರ್ಬೋದು. ಬಂದುಬಿಟ್ಟು ಡೈರೆಕ್ಟಾಗಿ ಇವರ ಮನೆಗೆ ಹೆಣ್ಣು ಕೇಳ್ಬೋದು. ಸೊ ಬಡವರು ಆಗಿದ್ದರೂ ಕೂಡ ಒಪ್ಪಿಗೆ ಕೊಡ್ತೀನಿ ನಾನು ಮದುವೆ ಆಗೋದಕ್ಕೆ. ಬಟ್ ನಿಯತ್ತಿನಿಂದ ಇರ್ತಕ್ಕಂತಹ, ಒಳ್ಳೆಯ ನಿಷ್ಠೆಯಿಂದ ಕೆಲಸ ಮಾಡುವಂತಹ, ನನ್ನ ಜೊತೆಯಲ್ಲಿ ಸಂಸಾರ ಕೊನೆವರೆಗೂ ಇರ್ತೀನಿ ಅಂತ ನಂಬಿಕೆ ಕೊಡ್ತಕ್ಕಂಥ ವ್ಯಕ್ತಿ ಆಗಿರಬೇಕು ಅಷ್ಟೇ ಅಂತ ಹೇಳಿರೋದು. ಆ್ಯಂಡ್ ಈ ಒಂದು ಜೀಪ್ನ ಒಳಗಡೆ ಇರ್ತಕ್ಕಂಥ ಇಂಟೀರಿಯಲ್ ಸ್ಪೇಸ್ ನೋಡಿ. ಸೊ ಅವರು ಕೊಟ್ಟಿರ್ತಕ್ಕಂಥ ಸಿಸ್ಟಮೇ ಬೇರೆ, ಕಂಪನಿನಲ್ಲಿ ಬೇರೆ ಸಿಸ್ಟಮ್ ಸೀಟ್ಸ್ಗಳನ್ನೇ ಕೊಟ್ಟಿರ್ತಾರೆ. ಇವರು ಮಾಡಿಫೈ ಮಾಡಿಕೊಂಡು ಈ ರೀತಿಯ ಸೀಟ್ಗಳು ಕೂಡ ಮಾಡ್ಕೊಂಡಿದ್ದಾರೆ ಸ್ನೇಹಿತರೆ. ನೋಡ್ಕೊಳ್ಳಿ, ಈ ರೀತಿಯಾಗಿ ಸೀಟ್ಗಳಿದೆ. ಆ್ಯಂಡ್ ಇದರ ಕೋಪ್ರೇಟ್ ಆಗಿರ್ತಕ್ಕಂಥ ಡಿಸೈನು ಆ್ಯಂಡ್ ಇದರ ಒಳ್ಳೆಯ ರೀತಿಯ ಮಾರ್ಬಲೈಸ್ ಆಗಿರ್ತಕ್ಕಂಥ ಒಂದು ಸ್ಟೇರಿಂಗು. CC ಬಂದುಬಿಟ್ಟು 1300 CC ಇದೆ ಸ್ನೇಹಿತರೆ. ಆ್ಯಂಡ್ ಮೈಲೇಜಿಂಗ್ ಬಂದುಬಿಟ್ಟು 13 ಮೈಲೇಜಿಂಗ್ ಕೊಡುತ್ತೆ ಅಂತ ಹೇಳಿದ್ದಾರೆ, ಅಪ್ ಟು 1 ಲೀಟ್ರಿಗೆ ಅಂತ ಹೇಳಿದ್ದಾರೆ. ಫ್ರೆಶ್ ಆಗಿರ್ತಕ್ಕಂಥ ಇಂಜಿನ್ ಆಗಿರಲಿ, ಜೊತೆಗೆ ಅದಕ್ಕೆ ಹಾಕಿರ್ತಕ್ಕಂಥ ಕೆಲವೊಂದಿಷ್ಟು ಮಾರ್ಬಲ್ಸ್ ಆಗಿರಲಿ, ಎಲ್ಲನೂ ಕೂಡ ಅಷ್ಟೇ ಸ್ಟ್ರಾಂಗೆಸ್ಟ್ ಆಗಿ. ಆ್ಯಂಡ್ 2015 ಮಾಡಲ್ ಅಲ್ವಾ, ಓಲ್ಡ್ ಮಾಡಲ್ ಆದರೂ ಕೂಡ ಸ್ಟ್ರಾಂಗ್ ಆಗಿದೆ ಅನ್ನೋದು ಒಳ್ಳೆಯ ನ್ಯೂಸು. ಸೊ ಇದು ಇವತ್ತಿನ ಒಂದು ಮಾಹಿತಿ ಆಗಿತ್ತು. ಸೊ ನೀವು ಮಾಡಬೇಕಾಗೋದಿಷ್ಟೇ, ಬೇಗ ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ಅನಿಸಿಕೆಗಳನ್ನು ವ್ಯಕ್ತಪಡಿಸಿ, ಅವರೇ ಖುದ್ದಾಗಿ ರಿಪ್ಲೈನ ಕೊಡ್ತಾರೆ ಅಂತ ಹೇಳ್ತಾ ಸಿಗ್ತೀನಿ ಮತ್ತೆ. ನಮಸ್ತೆ, ಬಾಯ್.